ಆದ್ಯತಾ ವಲಯಗಳನ್ನ ಪ್ರಮುಖವಾಗಿ ನಾವು ಕ್ರಮವಾಗಿ ಮೊದಲನೇ ಆದ್ಯತಾ ವಲಯ ಎಂದು ಕೃಷಿ ಕ್ಷೇತ್ರವನ್ನ ಕರಿತೀವಿ. ಇದನ್ನ ಪ್ರಥಮ ಆದ್ಯತಾ ವಲಯ ಎಂದು ಏಕೆ ಕರೆಯುತ್ತೇವೆ ಎಂದರೆ, ದೇಶದ ಪ್ರಮುಖ ಆದಾಯದ ಮೂಲವಾಗಿದ್ದು ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಸಂಬಂಧಿಸಿದಂತೆ ಅದು ಹೆಚ್ಚು ಕೊಡುಗೆಯನ್ನ ಕೊಡ್ತಾ ಇರುವಂತಹ ಕ್ಷೇತ್ರ ಕೃಷಿ. ಹಾಗಾಗಿ ಇದು ಭಾರತದ ಮೊದಲನೇ ಆದ್ಯತಾ ವಲಯ ಅಂತ ಹೇಳ್ತಾರೆ. ಎರಡನೇ ಆದ್ಯತಾ ವಲಯ ಎಂದು ನಾವು ಕೈಗಾರಿಕಾ ಕ್ಷೇತ್ರವನ್ನ ಕರಿತೀವಿ. ಯಾವ ಕ್ಷೇತ್ರ? ಕೈಗಾರಿಕಾ ಕ್ಷೇತ್ರ. ಯಾಕೆ ಎಂದರೆ, ಕೈಗಾರಿಕೆಗಳು ನಮ್ಮ ದೇಶದ ಉತ್ಪಾದನೆಯನ್ನ ಹೆಚ್ಚಿಸಿ ನಮ್ಮ ದೇಶದಲ್ಲಿರ್ತಕ್ಕಂತಹ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಿ ನಮ್ಮ ದೇಶದ ಒಟ್ಟು ವರಮಾನದ ಬೆಳವಣಿಗೆಯಲ್ಲಿ ಕೃಷಿ ಕ್ಷೇತ್ರದ ನಂತರ ಎರಡನೇ ಪ್ರಮುಖವಾಗಿರ್ತಕ್ಕಂತಹ ಆರ್ಥಿಕ ಕೊಡುಗೆಯನ್ನ ನೀಡ್ತಾ ಇರೋದ್ರಿಂದ ಕೈಗಾರಿಕೆಯನ್ನ ಎರಡನೇ ಆದ್ಯತಾ ವಲಯ, ಆರ್ಥಿಕ ಕ್ಷೇತ್ರದಲ್ಲಿ ಇದನ್ನ ದ್ವಿತೀಯ ರಂಗ ಅಂತ ಹೇಳಿ ಕರಿತೀವಿ. ಯಾವ ಕ್ಷೇತ್ರವನ್ನ? ಕೈಗಾರಿಕೆ. ಅದೇ ರೀತಿ ಭಾರತದ ಮೂರನೇ ಆದ್ಯತಾ ವಲಯವನ್ನಾಗಿ ಭಾರತದ ಆರ್ಥಿಕ ಕ್ಷೇತ್ರಕ್ಕೆ ಗಣನೀಯವಾಗಿ ಕೊಡ್ತಾ ಇರತಕ್ಕಂತಹ ಕ್ಷೇತ್ರಗಳಲ್ಲಿ ಮೂರನೇ ಸ್ಥಾನವನ್ನ ಪಡ್ಕೊಂಡಿರ್ತಕ್ಕಂಥದ್ದು ಸಾರಿಗೆ ಮತ್ತು ಸಂಪರ್ಕ. ಹಾಗಾಗಿ ಈ ಎರಡು ಕ್ಷೇತ್ರಗಳನ್ನ ಹೊರತುಪಡಿಸಿ ದೇಶದ ಆರ್ಥಿಕ ಬೆಳವಣಿಗೆಗೆ ಅತಿ ಹೆಚ್ಚು ಕೊಡುಗೆಯನ್ನ ನೀಡ್ತಾ ಇರತಕ್ಕಂತಹ ಕ್ಷೇತ್ರ ಯಾವುದು? ಸಾರಿಗೆ ಮತ್ತು ಸಂಪರ್ಕ. ಹಾಗಾಗಿ ಇದನ್ನ ಭಾರತದ ಆರ್ಥಿಕ ಕ್ಷೇತ್ರದಲ್ಲಿ ಮೂರನೇ ಆದ್ಯತಾ ವಲಯ ಅಥವಾ ಮೂರನೇ ಅಥವಾ ತೃತೀಯ ರಂಗ ಅಂತೇಳಿ ನಾವು ಇದನ್ನ ಪರಿಗಣಿಸ್ತೀವಿ. ನಾವು ಕೈಗಾರಿಕೆಗಳಿಗೆ ಮತ್ತು ಕೃಷಿ ಕ್ಷೇತ್ರಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದೇವೋ ಅಷ್ಟೇ ಪ್ರಾಮುಖ್ಯತೆಯನ್ನ ನಾವು ಸಾರಿಗೆ ಕ್ಷೇತ್ರಕ್ಕೆ ಕೊಡ್ತಾ ಇದ್ದೀವಿ. ಕೃಷಿ ಮತ್ತು ಕೈಗಾರಿಕೆಗಳ ಬೆಳವಣಿಗೆಯಲ್ಲಿ ಸಾರಿಗೆ ಕ್ಷೇತ್ರ ಅತ್ಯಂತ ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ. ಕೈಗಾರಿಕೆಗಳಲ್ಲಿ ಉತ್ಪಾದನೆಯಾದಂತಹ ಉತ್ಪನ್ನಗಳನ್ನ, ಕೃಷಿ ಕ್ಷೇತ್ರದಲ್ಲಿ ಉತ್ಪಾದನೆಯಾದಂತಹ ಉತ್ಪನ್ನಗಳನ್ನ ಹೆಚ್ಚು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕೊಂಡೊಯ್ತಕ್ಕಂತಹ ಕೆಲಸವನ್ನ ಇದು ಮಾಡ್ತಾ ಇರೋದ್ರಿಂದ ಈ ಎರಡು ಆದ್ಯತಾ ವಲಯಗಳಿಗೆ ಪೂರಕವಾಗಿ ಈ ಕ್ಷೇತ್ರ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಯಾವುದು? ಸಾರಿಗೆ ಕ್ಷೇತ್ರ. ನಾವು ಸಾರಿಗೆ ಕ್ಷೇತ್ರವನ್ನ ನಾವು ಸದೃಢ ಮಾಡಿಕೊಳ್ಳದೆ ಹೊರತು ಈ ಎರಡು ಕ್ಷೇತ್ರದ ಬೆಳವಣಿಗೆಯನ್ನು ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಆದ್ಯತಾ ವಲಯಗಳು ಅಂತೇಳಿ ನೀವು ಕರೆಸ್ಕೊಳ್ತಾವಲ್ಲ, ಒಂದಕ್ಕೊಂದು ಪೂರಕವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇರೋದನ್ನ ನಾವು ನೋಡ್ಬೋದು. ಸೊ ಹಾಗಾಗಿ ಇವತ್ತಿನ ಪಾಠದಲ್ಲಿ ನಾವು ಯಾವುದ್ರ ಬಗ್ಗೆ ಸಾರಿಗೆ ಮತ್ತು ಸಂಪರ್ಕದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳುವ. ಸಾರಿಗೆ ಅಂತ ಹೇಳಿದ್ರೆ ಯಾರು ಹೇಳ್ಬೋದು? ಯಾರಾದ್ರೂ
ಮನುಷ್ಯರನ್ನು, ಪ್ರಾಣಿಗಳನ್ನು, ಸರಕುಗಳನ್ನು ಮತ್ತು ಸೇವೆಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವ, ವರ್ಗಾಯಿಸುವ, ಸ್ಥಳಾಂತರಿಸುವ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ? ಸಾರಿಗೆ ಎಂದು ಕರೆಯುತ್ತೇವೆ. ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಸಹ ಈ ಸಾರಿಗೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸತಕ್ಕಂತಹ ಕೆಲಸಗಳು ಭಾರತದಲ್ಲೇ ಆಗುತ್ತಾ ಬಂದಿದ್ದಾವೆ. ಪ್ರಾಚೀನ ಕಾಲ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ರಾಜ್ಯಾಡಳಿತ ಇತ್ತ. ರಾಜ ಮಹಾರಾಜರುಗಳು ನಮ್ಮ ದೇಶವನ್ನು ಆಳ್ವಿಕೆ ಮಾಡುವಂತಹ ಸಂದರ್ಭದಿಂದಲೂ ಸಹ ಅನೇಕ ರಾಜ ಮಹಾರಾಜರುಗಳು ನಮ್ಮ ದೇಶದಲ್ಲಿ ಅಂದ್ರೆ ಅವರವರ ಸಾಮ್ರಾಜ್ಯದ ಪರಿಮಿತಿಯಲ್ಲಿ ಉತ್ತಮ ರಸ್ತೆಗಳ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ರು ಎನ್ನುವಂಥದ್ದು ನಮಗೆ ತಿಳಿಯುತ್ತದೆ. ಹಾಗಾಗಿ ಸಾರಿಗೆ ಕ್ಷೇತ್ರ ಎನ್ನುವಂಥದ್ದು ಬಹು ದಿನಗಳ ಹಿಂದಿನಿಂದಲೂ ಸಹ ಏನಾಗ್ತಾ ಬಂದಿದೆ? ಅಭಿವೃದ್ಧಿಯಾಗುತ್ತಾ ಬಂದಿದೆ. ಹಂತ ಹಂತವಾಗಿ ವಿವಿಧ ಕಾಲಘಟ್ಟಗಳಲ್ಲಿ ಅದು ಅಭಿವೃದ್ಧಿ ಆಗ್ತಾ ಬಂದಿದೆ ಎನ್ನುವಂಥದ್ದು ನಮಗೆ ಗೊತ್ತಾಗ್ತದೆ ಎನ್ನುವಂಥದ್ದು. ಸೊ ನಮ್ಮ ದೇಶದ ಸಾರಿಗೆ ವ್ಯವಸ್ಥೆ ಅತ್ಯಾಧುನಿಕವಾಗಿ ಅಭಿವೃದ್ಧಿಗೊಂಡಿದ್ದು ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ ಅಂತೇಳಿ ನಾವು ತಿಳ್ಕೊಳ್ಬೇಕು. ಯಾರ ವ್ಯವಸ್ಥೆಯಲ್ಲಿ? ಬ್ರಿಟಿಷ್ ಆಡಳಿತ ವ್ಯವಸ್ಥೆಯಲ್ಲಿ. ಬ್ರಿಟಿಷರು ಭಾರತವನ್ನ ಆಕ್ರಮಿಸಿಕೊಂಡ ನಂತರ ಭಾರತದಲ್ಲಿ ಅನೇಕ ವಸ್ತುಗಳನ್ನ ಏನ್ ಮಾಡ್ತಾ ಇದ್ರು? ವ್ಯಾಪಾರ ಮಾಡಿಕೊಂಡು ತಮ್ಮ ದೇಶಕ್ಕೆ ಏನ್ ಮಾಡ್ತಾ ಇದ್ರು? ಸಾಗಿಸ್ತಾ ಇದ್ರು. ಸೊ ವ್ಯಾಪಾರ ಮಾಡಿಕೊಂಡಂತಹ ವಸ್ತುಗಳನ್ನ ಸುಲಭವಾಗಿ, ವೇಗವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲಿಕ್ಕೆ ಅನುಕೂಲ ಆಗಲಿ ಎನ್ನುವಂತಹ ಕಾರಣಕ್ಕಾಗಿ ಬ್ರಿಟಿಷ್ ಆಡಳಿತ ವ್ಯವಸ್ಥೆ ನಮ್ಮ ದೇಶದಲ್ಲಿ ಅತ್ಯುತ್ತಮ ರಸ್ತೆಗಳ ನಿರ್ಮಾಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಅವರು ಕೊಟ್ಟಿದ್ರು. ಜೊತೆಗೆ ಬ್ರಿಟಿಷ್ ಆಡಳಿತದ ವಿರುದ್ಧ ಭಾರತದಲ್ಲಿ ಅನೇಕ ಕಡೆ ಏನ್ ನಡೀತಾ ಇದ್ವು? ಪ್ರತಿಭಟನೆಗಳು ನಡೀತಾ ಇದ್ವು, ಹೋರಾಟಗಳು ನಡೀತಾ ಇದ್ವು. ಅವುಗಳನ್ನೆಲ್ಲ ನಿಯಂತ್ರಿಸಬೇಕು ಅಂತ ಹೇಳಿದ್ರೆ ಸೇನೆಯನ್ನ ಪ್ರತಿಭಟನೆಗಳು ನಡೀತಾ ಇದ್ದಂತಹ ಸ್ಥಳಕ್ಕೆ ರವಾನಿಸಬೇಕು. ಅದಕ್ಕೆ ಏನ್ ಬೇಕು? ಉತ್ತಮ ಸಾರಿಗೆ ವ್ಯವಸ್ಥೆ ಇರಬೇಕು ಅನ್ನುವಂತಹ ಕಾರಣಕ್ಕಾಗಿ ಅತ್ಯುತ್ತಮವಾಗಿರ್ತಕ್ಕಂತಹ ಸಾರಿಗೆಯನ್ನ ಸಿದ್ಧಪಡಿಸಿಕೊಂಡ್ರು. ವೇಗವಾಗಿ, ತ್ವರಿತಗತಿಯಲ್ಲಿ ಕ್ರಾಂತಿಗಳು, ಹೋರಾಟಗಳು, ಪ್ರತಿಭಟನೆಗಳು ನಡೀತಾ ಇರುವಂತಹ ಸ್ಥಳಕ್ಕೆ ಸೈನಿಕರನ್ನ ಕಳಿಸಿ ಆ ಪ್ರತಿಭಟನೆಗಳನ್ನ ಹತ್ತಿರ್ತಕ್ಕಂತಹ ಕೆಲಸ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಬ್ರಿಟಿಷರು ಏನ್ ಮಾಡಿದ್ರು? ಅತ್ಯುತ್ತಮವಾಗಿರ್ತಕ್ಕಂತಹ ಸಾರಿಗೆ ಕ್ಷೇತ್ರದ ನಿರ್ಮಾಣದ ಕಡೆ ಹೆಚ್ಚಿನ ಗಮನವನ್ನ ಕೊಟ್ಟರು ಅಂತ ಹೇಳ್ತಾರೆ. ಹೀಗೆ ವಿವಿಧ ಕಾಲಘಟ್ಟಗಳಲ್ಲಿ ಭಾರತದ ಸಾರಿಗೆ ಕ್ಷೇತ್ರ ಹೆಚ್ಚು ಅಭಿವೃದ್ಧಿಯನ್ನ ಹೊಂದುತ್ತಾ ಬಂತು ಅಂತೇಳಿ ನಾವು ತಿಳ್ಕೊಳ್ಬೇಕು. ಸ್ವಾತಂತ್ರ್ಯ ನಂತರ ಯಾವಾಗ? ಸ್ವಾತಂತ್ರ್ಯದ ನಂತರ ಅಂದ್ರೆ 1947ರ ನಂತರ ಭಾರತ ಬ್ರಿಟಿಷ್ ಅಧಿಪತ್ಯದಿಂದ ಸ್ವತಂತ್ರಗೊಂಡ ನಂತರ ಭಾರತದ ಸಾರಿಗೆ ಕ್ಷೇತ್ರದಲ್ಲಿ ಕ್ರಾಂತಿಕಾರಕ ಬೆಳವಣಿಗೆಗಳನ್ನ, ಅಭಿವೃದ್ಧಿಯನ್ನ ನಾವು ಗಮನಿಸುತ್ತೇವೆ. ಆ ಮೂಲಕ ಅತ್ಯಾಧುನಿಕವಾಗಿರ್ತಕ್ಕಂತಹ ಅತ್ಯುತ್ತಮ ಗುಣಮಟ್ಟದ ರಸ್ತೆಗಳ ನಿರ್ಮಾಣ ಎನ್ನುವಂಥದ್ದು, ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಉತ್ತಮವಾಗಿರ್ತಕ್ಕಂತಹ ವ್ಯವಸ್ಥೆಯಾಗಿ ಬದಲಾಯಿತು ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಹೀಗೆ ವಿವಿಧ ಕಾಲಘಟ್ಟಗಳಲ್ಲಿ ಭಾರತದ ಸಾರಿಗೆ ವ್ಯವಸ್ಥೆ ಅಭಿವೃದ್ಧಿಯನ್ನ ಹೊಂದುತ್ತಾ ಬಂತು, ಬೆಳವಣಿಗೆಯನ್ನ ಹೊಂದುತ್ತಾ ಬಂತು ಅಂತೇಳಿ ನಾವು ನೋಡಬಹುದಾಗಿದೆ. ಸಾರಿಗೆ ಕ್ಷೇತ್ರದಿಂದ ಸಾಕಷ್ಟು ಪ್ರಾಮುಖ್ಯತೆಯನ್ನು ನಾವು ಪಡೆದುಕೊಂಡಿದ್ದೀವಿ. ಸಾರಿಗೆ ಕ್ಷೇತ್ರದಿಂದ ಸಾಕಷ್ಟು ಅನುಕೂಲವಾಗಿರ್ತಕ್ಕಂತಹ ಅಂಶಗಳನ್ನು ನಾವು ಕಂಡುಕೊಂಡಿದ್ದೇವೆ. ಹಾಗಾದ್ರೆ ಸಾರಿಗೆ ಕ್ಷೇತ್ರದಿಂದ ನಮಗಾಗ್ತಕ್ಕಂತಹ ಪ್ರಮುಖ ಅನುಕೂಲಗಳೇನು ಅಂತೇಳಿ ನೋಡಿದಾಗ ನಮಗೆ ಗೊತ್ತಾಗ್ತದೆ ಸಾರಿಗೆ ಎಷ್ಟು ಮಹತ್ವದ್ದಾಗಿದೆ ಎನ್ನುವಂಥದ್ದು. ಸಾರಿಗೆಯಿಂದ ಸಾಕಷ್ಟು ಅನುಕೂಲಗಳನ್ನು ನಾವಿವತ್ತು ಪಡೆದುಕೊಳ್ಳುತ್ತಾ ಇದ್ದೇವೆ. ಮೂರು ಪ್ರಶ್ನೆ ಬರ್ತದೆ, ಏನಂತ? ಸಾರಿಗೆಯ ಮಹತ್ವವನ್ನ ವಿವರಿಸಿ ಅಂತ.
ಎಷ್ಟೊಂದು ಪ್ರಶ್ನೆ ಕೇಳ್ತಾರೆ? ಮೂರು. 3 ಒಂದು ಪ್ರಶ್ನೆ ಕೇಳ್ತಾರೆ. ಸಾರಿಗೆ ಕ್ಷೇತ್ರದ ಮಹತ್ವವನ್ನ ಅಥವಾ ಪ್ರಾಮುಖ್ಯತೆಯನ್ನ ಅಥವಾ ಅನುಕೂಲಗಳನ್ನ ಬರೆಯಿರಿ ಅಂತೇಳಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳಷ್ಟು ಸಲ 3 ಅಂಕದ ಪ್ರಶ್ನೆಗಳು ಬಂದಿದ್ದಾವೆ. ಸಾರಿಗೆ ಕ್ಷೇತ್ರದ ಮಹತ್ವವನ್ನು ನೋಡಿದಾಗ ನಾವು ಸಾಕಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂತಹ ಅಂಶಗಳು ನಮ್ಮ ಕಣ್ಣು ಬಂದು ನಿಲ್ತವೆ. ಹಾಗಾದ್ರೆ ಸಾರಿಗೆಯ ಮಹತ್ವ ಏನು ಅಂತೇಳಿ ಹೇಳ್ತಾರೆ. ಒಂದೊಂದಾಗಿ ಹೇಳ್ಬೋದು ಯಾರಾದ್ರು? ಒಬ್ಬೊಬ್ರು ಒಂದೊಂದು ಹೇಳ್ಬೋದು. ಸಾರಿಗೆಯ ಮಹತ್ವ, ಪ್ರಾಮುಖ್ಯತೆ, ಅನುಕೂಲ. ಸಾರಿಗೆಯಿಂದ ನಾವೇನೆಲ್ಲ ಅನುಕೂಲ ಪಡ್ಕೊಳ್ತೇವೆ. ಬೇಗ ನಾವು ತ್ವರಿತವಾಗಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಲಿಕ್ಕೆ ಇದು ಸಹಾಯವಾಗಿದೆ. ಇದರದ್ದು ನೆಕ್ಸ್ಟ್ ರಸ್ತೆ ಸಾರಿಗೆಯು ರೈಲು ಸಾರಿಗೆಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಬರೀ ರಸ್ತೆ ಸಾರಿಗೆ ಮಹತ್ವ ಇದೆ, ನಾನು ಒಟ್ಟಾರೆಯಾಗಿ ಸಾರಿಗೆ ಮಹತ್ವ ಕೃಷಿ ಹಾಗೂ ಹಳ್ಳಿಗಳ ಅಭಿವೃದ್ಧಿಗೆ ಸಾರಿಗೆ ಸಹಕಾರಿಯಾಗಿದೆ. ನೋಡಿ, ಹಳ್ಳಿಗಳಿಗೆ ಪ್ರತಿಯೊಂದು ಹಳ್ಳಿಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ರೀತಿಯಲ್ಲಿ ಸಾರಿಗೆ ವ್ಯವಸ್ಥೆ ನಿರ್ಮಾಣ ಆಗಿರ್ತದೆ. ಕೃಷಿಯಲ್ಲಿ ಬೆಳವಣಿಗೆ ಆಗ್ತಕ್ಕಂತಹ, ಕೃಷಿಯಲ್ಲಿ ಉತ್ಪಾದನೆ ಆಗ್ತಕ್ಕಂತಹ ವಸ್ತುಗಳನ್ನ ಮತ್ತೊಂದು ಕಡೆಗೆ ರವಾನೆ ಮಾಡಲಿಕ್ಕೆ, ಮಾರುಕಟ್ಟೆ ಪ್ರದೇಶಗಳಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಪಡೆದಿದೆ, ಮಹತ್ವವನ್ನ ಪಡೆದಿದೆ. ನಂತರ ಸರಕುಗಳ ಸಾಗಾಣಿಕೆಗೆ ಇದು ಹೆಚ್ಚು ಸಹಕಾರಿಯಾಗಿದೆ. ಇಂಥ ಪಾಯಿಂಟ್ಗಳನ್ನ ಅರಣ್ಯಗಳು ಮತ್ತು ಮೀನುಗಾರಿಕೆ ಅಭಿವೃದ್ಧಿಗೆ ಇದು ಪೂರಕವಾಗಿದೆ. ಗಣಿಗಾರಿಕೆಯ ಅಭಿವೃದ್ಧಿಯಲ್ಲಿ ಇದು ಬಹಳ ಪ್ರಮುಖವಾಗಿರ್ತಕ್ಕಂತಹ ಪಾತ್ರವನ್ನು ವಹಿಸುತ್ತದೆ. ಮತ್ತೆ ಸರಕು ಸಾಗಾಣಿಕೆ ಹೇಳಿದೆ. ಮತ್ತೆ ಕೃಷಿ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಸಾಗಿಸಲು ಸಹಕಾರಿ. ಆಯ್ತದು, ಕೃಷಿ ಉತ್ಪನ್ನಗಳನ್ನ ಮಾರುಕಟ್ಟೆ ಪ್ರದೇಶಗಳಿಗೆ ಸಾಗಿಸಲಿಕ್ಕೆ ಅದು ಹೆಚ್ಚು ಸಹಕಾರಿಯಾಗಿದೆ. ಮತ್ತೆ ಮತ್ತೆ ಬಾರಿ ಬಾರಿ ಇಂಪಾರ್ಟೆಂಟ್ 2-3 ಪಾಯಿಂಟ್ ಉಂಟು. ದೇಶದ ತ್ವರಿತ ಆರ್ಥಿಕ ಬೆಳವಣಿಗೆಗೆ ಇದು ಸಹಕಾರಿಯಾಗಿದೆ. ಆರ್ಥಿಕ ಬೆಳವಣಿಗೆಯಲ್ಲಿ ಮುಖ್ಯ ಪಾತ್ರವನ್ನ ನಿರ್ವಹಿಸಿಕೊಂಡು ಬರ್ತದೆ. ಮತ್ತೆ ಮತ್ತೆ ಹಳ್ಳಿಗಳಿಗೆ ಅವಶ್ಯಕ ವಸ್ತುಗಳನ್ನು ಪೂರೈಸಲು ಸಹಕಾರಿ. ಹಳ್ಳಿಗಳಿಗೆ ನೋಡಿ, ಹಳ್ಳಿಗಳು ನಗರ ಪಟ್ಟಣಗಳಂತೆ ಹೆಚ್ಚು ಮೂಲಭೂತ ಸೌಕರ್ಯಗಳಿಂದ ಅವು ವಂಚಿತವಾಗಿರ್ತವೆ. ಹಳ್ಳಿ ಪ್ರದೇಶಗಳಿಗೆ ಬೇಕಾಗಿರ್ತಕ್ಕಂತಹ ಅನೇಕ ಮೂಲಭೂತ ಸೌಕರ್ಯಗಳನ್ನ ಪೂರೈಸಲಿಕ್ಕೆ, ಒದಗಿಸಲಿಕ್ಕೆ ಇದು ಸಹಕಾರಿಯಾಗಿದೆ. ನೆಕ್ಸ್ಟ್, ಬರೀ ಹೆಣ್ಣು ಮಕ್ಕಳಿಗೆ ಹೇಳಿದರು, ಮೊದಲ ಕಡೆಯಿಂದ ಏನೋ ಬರಲಿಲ್ಲ. ನೆಕ್ಸ್ಟ್, ಮತ್ತೆ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸುತ್ತದೆ. ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಯನ್ನ ಮಾಡಿ ದೇಶದ ನಿರುದ್ಯೋಗ ಸಮಸ್ಯೆಗೆ ಒಂದು ಸೂಕ್ತ ಪರಿಹಾರವನ್ನ ಕಂಡುಕೊಡ್ತಕ್ಕಂಥ ಕೆಲಸವನ್ನ ಇದು ಮಾಡ್ಕೊಂಡು ಬಂದಿದೆ.
ಮಹತ್ವವನ್ನು ನಾವು ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಬರೆಯಬಹುದು. 3 ಅಂಕದ ಪ್ರಶ್ನೆ. ಎಷ್ಟು ಅಂಕದ್ದು? 3 ಅಂಕ. ಇಷ್ಟೇ ನೀವು ಹೇಳಿದ್ರಲ್ಲ, ಇಷ್ಟನ್ನೆಲ್ಲ ಹೇಳಿದ್ರೆ 3 ಅಂಕಗಳು ಬರ್ತದೆ. ಎಷ್ಟು? 3 ಅಂಕಗಳು. ಈಗೇನು ನೀವು ಹೇಳಿದ್ರಲ್ಲ ಅಷ್ಟೇ ಬರ್ತದೆ ಸರ್. 7ರಿಂದ 8 ಪಾಯಿಂಟ್ ಹೇಳಿದ್ರೆ ಬರೀ 6 ಪಾಯಿಂಟ್ ಬರೆದ್ರೆ ಎಷ್ಟು? 3 ಅಂಕಗಳು ಇದರಿಂದ ನಮಗೆ ಸಿಗ್ತದೆ. ಸೊ ಇವನ್ನೆಲ್ಲ ನಾವೇನಂತ ಕರಿತೀವಿ? ಸಾರಿಗೆಯ ಮಹತ್ವ, ಪ್ರಾಮುಖ್ಯತೆ ಅಂತೇಳಿ ನಾವು ಕರಿತೀವಿ. ಸೊ ಸಾರಿಗೆಯಲ್ಲಿ ಅನೇಕ ವಿಧಗಳಿವೆ. ಸಾರಿಗೆಯಲ್ಲಿ ಅನೇಕ ವಿಧಗಳನ್ನ ನಾವು ನೋಡ್ಬೋದು. ಸಾರಿಗೆಯಲ್ಲಿ ಬಳಸ್ತಕ್ಕಂತಹ ಅನೇಕ ಮಾಧ್ಯಮಗಳನ್ನು ಅನುಸರಿಸಿ ನಾವು ಸಾರಿಗೆ ಕ್ಷೇತ್ರವನ್ನ ಪ್ರಮುಖವಾಗಿ ಎಷ್ಟು ವಿಧಗಳನ್ನಾಗಿ? ಎಷ್ಟು? 4 ವಿಧಗಳನ್ನಾಗಿ ವಿಂಗಡಿಸಿದ್ದೇವೆ. ಸಾರಿಗೆ ಕ್ಷೇತ್ರವನ್ನು ಎಷ್ಟು ವಿಧಗಳನ್ನಾಗಿ? 4 ವಿಧಗಳನ್ನಾಗಿ ವಿಂಗಡಿಸಿದ್ದೇವೆ. ಮೊದಲನೇದಾಗಿ ಸಾರಿಗೆ ವಿಧ ಕೇಳಿದ್ರೆ ನಾನು ರಸ್ತೆ ಸಾರಿಗೆ ವಿಧಗಳನ್ನ ಕೇಳಲಿಲ್ಲ. ನಾನು ನಿಮಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಕೇಳ್ತಾ ಇರೋದೇನೋ ಸಾರಿಗೆಯ ವಿಧಗಳು. ಸಾರಿಗೆಯ ವಿಧಗಳನ್ನ ನಾವು ಪ್ರಮುಖವಾಗಿ 4 ವಿಭಾಗಗಳಾಗಿ ವಿಂಗಡಿಸುತ್ತೇವೆ. ಮೊದಲನೇದಾಗಿ ಅಯ್ಯೋ ರಸ್ತೆ ಸಾರಿಗೆ. ಎರಡನೇದಾಗಿ ಸಾರಿಗೆ. ವಾಯು ಸಾರಿಗೆ. ನಾಲ್ಕನೇದಾಗಿ ಜಲ ಸಾರಿಗೆ ಎಂದು ಸಾರಿಗೆಯನ್ನ ಪ್ರಮುಖವಾಗಿ 4 ವಿಧಗಳನ್ನಾಗಿ ವಿಂಗಡಿಸುತ್ತೇವೆ. ಇವಷ್ಟು ಸಹ ಸಾರಿಗೆ ವ್ಯವಸ್ಥೆಯಲ್ಲಿ ಬರ್ತಕ್ಕಂತಹ ಪ್ರಮುಖ ಸಾರಿಗೆಯ 4 ವಿಧಗಳು ಅಂತೇಳಿ ನಾವು ಕರೀತೀವಿ. ಅದರ ಮೊದಲನೇದು ಯಾವುದು? ರಸ್ತೆ ಸಾರಿಗೆ. ನಮ್ಮ ದೇಶದ ಸಾರಿಗೆ ವ್ಯವಸ್ಥೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಒಂದು ಸಾರಿಗೆ ಮಾಧ್ಯಮ ಅಂತೇಳಿ ನಾವು ಇದನ್ನ ಕರೀತೀವಿ. ಅನಾದಿ ಕಾಲದಿಂದಲೂ ಸಹ, ಪ್ರಾಚೀನ ಕಾಲದಿಂದಲೂ ಸಹ ಭಾರತೀಯರು ರಸ್ತೆ ಸಾರಿಗೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿರೋದನ್ನ ನಾವು ಗಮನಿಸುತ್ತೇವೆ. ಭಾರತದಲ್ಲಿ ಹಿಂದೆ ರಾಜ ಮಹಾರಾಜರುಗಳು ಆಳ್ವಿಕೆ ಮಾಡುವಂತಹ ಸಂದರ್ಭದಿಂದಲೂ ಸಹ ಭಾರತದಲ್ಲಿ ರಸ್ತೆ ಸಾರಿಗೆ ಎನ್ನುವಂಥದ್ದು ಅಭಿವೃದ್ಧಿಯನ್ನ ಹೊಂದುತ್ತಾ ಬಂದಿದೆ. ನಾವು ಅಶೋಕ ಚಕ್ರವರ್ತಿ ಬಗ್ಗೆ ಓದ್ತೀವಿ. ಯಾರನ್ನು? ಅಶೋಕ ಚಕ್ರವರ್ತಿ ಯಾರು? ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ಅರಸ ಚಕ್ರವರ್ತಿ. ಯಾರು? ಅಶೋಕ. ಅವನು ತನ್ನ ಸಾಮ್ರಾಜ್ಯದಲ್ಲಿ ತನ್ನ ಆಡಳಿತದ ಅವಧಿಯಲ್ಲಿ ಉತ್ತಮ ರಸ್ತೆಗಳನ್ನು ನಿರ್ಮಾಣ ಮಾಡಿದ್ದ. ರಸ್ತೆಗಳ ಎರಡೂ ಬದಿಯಲ್ಲಿ ಗಿಡ ಮರಗಳನ್ನ ಬೆಳೆಸಿದ್ದ. ಪ್ರಯಾಣಿಕರಿಗೆ ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನುವಂತಹ ಕಾರಣಕ್ಕಾಗಿ ರಸ್ತೆಯ ಮಾರ್ಗ ಮಧ್ಯದಲ್ಲಿ ವಿಶ್ರಾಂತಿ ತಾಣಗಳನ್ನ, ಅನ್ನ ಸಂತರ್ಪಣೆ ತಾಣಗಳನ್ನ ಸಿದ್ಧಪಡಿಸುವುದರ ಮೂಲಕ ಪ್ರಯಾಣಿಕರಿಗೆ ವಿವಿಧ ಸವಲತ್ತುಗಳನ್ನು ಒದಗಿಸಿಕೊಟ್ಟಿದ್ದ ಅಂತೇಳಿ ಅವನ ಆಡಳಿತದ ಬಗ್ಗೆ, ಅವನು ನೀಡಿರ್ತಕ್ಕಂತಹ ಕೊಡುಗೆಗಳ ಬಗ್ಗೆ ಹೋಗ್ತೀವಿ. ಇದರಿಂದ ಏನ್ ಗೊತ್ತಾಗ್ತದೆ ನಮಗೆ? ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಸಹ ರಸ್ತೆಗಳು ಹೆಚ್ಚು ಅಭಿವೃದ್ಧಿಯನ್ನ ಹೊಂದುತ್ತಾ ಬಂದಿದ್ವು ಅಂತೇಳಿ ನಮ್ಗೆ ಗೊತ್ತಾಗ್ತದೆ. ಹೀಗೆ ರಸ್ತೆಗಳು, ಅದರಲ್ಲೂ ಸಹ ಭಾರತ ಸ್ವಾತಂತ್ರ್ಯಗೊಂಡ ನಂತರ ರಸ್ತೆಗಳ ಅಭಿವೃದ್ಧಿಯಲ್ಲಿ ಕ್ರಾಂತಿಕಾರಕವಾಗಿರ್ತಕ್ಕಂತಹ ಬದಲಾವಣೆಯನ್ನ ನಾವು ನೋಡ್ತೇವೆ. ಎಲ್ಲಿ? ಯಾವಾಗ? ಸ್ವಾತಂತ್ರ್ಯ. ರಸ್ತೆ ಸಾರಿಗೆಯಲ್ಲಿ ಮತ್ತೆ ನಾವು 4 ವಿಧಗಳನ್ನಾಗಿ ವಿಂಗಡಿಸ್ತೇವೆ. ರಸ್ತೆ ಸಾರಿಗೆಯಲ್ಲಿ ಎಷ್ಟು? 4 ವಿಧಗಳನ್ನಾಗಿ ವಿಂಗಡಿಸ್ತೇವೆ. ಒಂದನೇದು
ಅವುಗಳ ನಿರ್ಮಾಣ ನಿರ್ವಹಣೆಯ ಆಧಾರದ ಮೇಲೆ. ರಸ್ತೆ ಸಾರಿಗೆಯನ್ನು 4 ವಿಧಗಳನ್ನಾಗಿ ವಿಂಗಡಿಸುತ್ತೇವೆ. ಯಾವುದರ ಆಧಾರದ ಮೇಲೆ? ನಿರ್ಮಾಣ ಮತ್ತು ನಿರ್ವಹಣೆಯ ಆಧಾರದ ಮೇಲೆ ನಾವು ರಸ್ತೆ ಸಾರಿಗೆಯನ್ನ 4 ವಿಧಗಳನ್ನಾಗಿ ವಿಂಗಡಿಸುತ್ತೇವೆ. ಮೊದಲನೇದು ರಾಷ್ಟ್ರೀಯ ಹೆದ್ದಾರಿಗಳು. ರಾಷ್ಟ್ರೀಯ ಹೆದ್ದಾರಿಗಳು ದೇಶದ ಅತ್ಯಂತ ಪ್ರಮುಖ ರಸ್ತೆ ಜಾಲ ವ್ಯವಸ್ಥೆ ಅಂತೇಳಿ ನಾವು ಇದನ್ನು ಕರಿತೀವಿ. ದೇಶದ ಅಭಿವೃದ್ಧಿಯಲ್ಲಿ ಬಹುಮುಖ್ಯವಾಗಿರ್ತಕ್ಕಂತಹ ಪಾತ್ರವನ್ನ ನಿರ್ವಹಿಸ್ತಾ ಇರ್ತಕ್ಕಂತಹ ರಸ್ತೆಗಳ ವಿಧ ಅಂತೇಳಿ ನಾವು ಇದನ್ನ ಕರಿತೀವಿ. ಯಾವುದನ್ನ? ರಾಷ್ಟ್ರೀಯ ಹೆದ್ದಾರಿಗಳನ್ನ. ನಮ್ಮ ದೇಶದ ಉದ್ದಗಲಕ್ಕೂ ಈ ರಸ್ತೆ ಜಾಲ ನಿರ್ಮಾಣ ಆಗಿರುವುದನ್ನ ನಾವು ನೋಡಬಹುದಾಗಿದೆ. ಈ ರಸ್ತೆಗಳು ಯಾವ ರಸ್ತೆಗಳು? ರಾಷ್ಟ್ರೀಯ ಹೆದ್ದಾರಿಗಳು ದೇಶದ ಪ್ರಮುಖ ಬಂದರುಗಳನ್ನ ಹಾಗೂ ಪ್ರಮುಖ ರಾಜಧಾನಿಗಳನ್ನ, ರಾಜ್ಯದ ರಾಜಧಾನಿಗಳನ್ನ ಹಾಗೂ ಕೈಗಾರಿಕಾ ನಗರಗಳನ್ನ ಈ ಹೆದ್ದಾರಿಗಳು ಸಂಪರ್ಕಿಸುವಂತಹ ರೀತಿಯಲ್ಲಿ ಇವುಗಳನ್ನ ನಿರ್ಮಾಣ ಮಾಡಲಾಗಿರುತ್ತದೆ. ಯಾವುಗಳನ್ನ? ರಾಷ್ಟ್ರೀಯ ಹೆದ್ದಾರಿಗಳನ್ನ, ರಾಜಧಾನಿ, ಪ್ರಮುಖ ಬಂದರುಗಳು ಮತ್ತು ಕೈಗಾರಿಕಾ ನಗರಗಳನ್ನು ಸಂಪರ್ಕಿಸುವ ರೀತಿಯಲ್ಲಿ ನಿರ್ಮಾಣ ಮಾಡಿರುವ ರಸ್ತೆಗಳನ್ನ ನಾವು ರಾಷ್ಟ್ರೀಯ ಹೆದ್ದಾರಿಗಳು ಅಂತೇಳಿ ಕರಿತೀವಿ. ಈ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ, ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆ ಯಾರಿಗೆ ಸೇರಿದ್ದು? ಕೇಂದ್ರ ಸರ್ಕಾರಕ್ಕೆ ಸೇರಿದ್ದು. ರಾಜ್ಯ ಸರ್ಕಾರಗಳ ಪಾತ್ರ ಇಲ್ಲಿ ಇರೋದಿಲ್ಲ. ಎಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ನಿರ್ವಹಣೆಯಲ್ಲಿ ಸಂಪೂರ್ಣ ಹೊಣೆಗಾರಿಕೆ ಜವಾಬ್ದಾರಿ ಯಾವುದೋ ಕೇಂದ್ರ ಸರ್ಕಾರವು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಗಾಗಿ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ, ಯಾವುದು? ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎನ್ನುವ ಸಂಸ್ಥೆಯನ್ನ ಮಾಡಿಕೊಂಡು ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಡಿಯಲ್ಲಿ ದೇಶದಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಈ ರಾಷ್ಟ್ರೀಯ ಹೆದ್ದಾರಿಗಳು ಬರುತ್ತವೆ. ಎಲ್ಲೇ ಭಾರತದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ಅದರ ಸಂಪೂರ್ಣ ಜವಾಬ್ದಾರಿ ಯಾವುದೋ ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ್ದು. ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂತಹ ಒಂದು ಸಂಸ್ಥೆ. ಸೊ ಇದು ಏನ್ ಮಾಡ್ತದೆ? ಭಾರತದಲ್ಲಿ ನಿರ್ಮಾಣ ಆಗ್ತಕ್ಕಂತಹ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳನ್ನ ಏನ್ ಮಾಡ್ತದೆ? ನಿರ್ಮಾಣ ಮತ್ತು ನಿರ್ವಹಣೆಯನ್ನ ಮಾಡ್ಕೊಂಡು ಹೋಗ್ತದೆ. ಇದನ್ನ NHAI ಅಂತ ಕರಿತೀವಿ. ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ
1,45,240 ಕಿಲೋಮೀಟರ್. 1,45,240 ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಾಣಗೊಂಡಿವೆ. 1,45,240 ಕಿಲೋಮೀಟರ್ ಉದ್ದದ ರಸ್ತೆ ಜಾಲ ವ್ಯವಸ್ಥೆ ಯಾವುದು? ರಾಷ್ಟ್ರೀಯ ಹೆದ್ದಾರಿಗಳು. ಈ 1,45,240 ಕಿಲೋಮೀಟರ್ ಉದ್ದದ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳ ಸಂಪೂರ್ಣ ನಿರ್ವಹಣೆಯನ್ನ ಮಾಡುವಂತದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ. ಎಲ್ಲೇ ಈ ರಸ್ತೆಗಳಿಗೆ ಹಾನಿಯಾದರೂ ಸಹ, ಹೊಸದಾಗಿ ನಿರ್ಮಾಣ ಮಾಡಬೇಕಾದ್ರೂ ಸಹ, ಈ ರಸ್ತೆಗಳನ್ನ ಮೇಲ್ದರ್ಜೆಗೇರಿಸಬೇಕಾದ್ರೂ ಸಹ ಎಲ್ಲ ಹೊಣೆಗಾರಿಕೆಯನ್ನ ಇದು ನಿಭಾಯಿಸಿಕೊಂಡು ಹೋಗ್ತದೆ. ಯಾವುದು? ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎನ್ನುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಭಾರತದಲ್ಲಿ ಈ 1,45,240 ಕಿಲೋಮೀಟರ್ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಜಾಲ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಅತ್ಯಂತ ಉದ್ದವಾಗಿರ್ತಕ್ಕಂತಹ ರಸ್ತೆ ಜಾಲ ಯಾವುದು ಹೊಂದಿದೆ ಅಂತಂದ್ರೆ NH44 ನ್ಯಾಷನಲ್ ಹೈವೇ 44 ಎನ್ನುವಂತಹ ಹೆದ್ದಾರಿ ಭಾರತದ ಅತ್ಯಂತ ಉದ್ದದ ರಾಷ್ಟ್ರೀಯ ಹೆದ್ದಾರಿ ಅಂತ ಕರಿತೀವಿ ನಾವು. ಯಾವುದು? ನ್ಯಾಷನಲ್ ಹೈವೇ 44, ರಾಷ್ಟ್ರೀಯ ಹೆದ್ದಾರಿ 44. ಇದು ಭಾರತದ ಅತ್ಯಂತ ಉದ್ದವಾದಂತಹ ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ನಾವು ಕರಿತೀವಿ. ಇದು ಯಾವುದು? NH44. ಇದು ಎಲ್ಲಿಂದ 3,745 ಕಿಲೋಮೀಟರ್ ಉದ್ದವಾಗಿದೆ. ಉದ್ದವಾಗಿದೆ. ಎಲ್ಲಿಂದ ಇಲ್ಲಿ ತನಕ? ಕಾಶ್ಮೀರದಿಂದ ಕಾಶ್ಮೀರ ಟು ಕನ್ಯಾಕುಮಾರಿ. ಯಾವುದು? NH44. ಇದು ಭಾರತದ ಅತ್ಯಂತ ಉದ್ದವಾದಂತಹ ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ನಾವು ಇದನ್ನ ಕರೀತೀವಿ. ಯಾವುದನ್ನ? ಇದರ ಒಟ್ಟು ಉದ್ದ ಎಲ್ಲಿಂದ ಎಲ್ಲಿ ತನಕ ಇದೆ? ಇದು ಭಾರತದ ಅತ್ಯಂತ ಉದ್ದವಾದಂತಹ ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ನಾವು ಇದನ್ನ ಕರೀತೀವಿ. ಸೊ ಇದು ಭಾರತದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾರ್ಯದಲ್ಲಿ ಕೇಂದ್ರ ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಜಾರಿ ತಂದಿರತಕ್ಕಂತಹ ಪ್ರಮುಖ ಯೋಜನೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ. ಯಾವುದು? ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ. ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣದಲ್ಲಿರ್ತಕ್ಕಂತಹ ಅತ್ಯಂತ ಮಹತ್ವಾಕಾಂಕ್ಷೆಯ ಹೆದ್ದಾರಿ ನಿರ್ಮಾಣ ಯೋಜನೆ ಅಂತೇಳಿ ನಾವು ಇದನ್ನ ಕರೀತೀವಿ. ಇದರ ಒಟ್ಟು ಉದ್ದ 13,150. ಇಷ್ಟು ಉದ್ದದ ರಸ್ತೆಗಳನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯನ್ನ ಜಾರಿ ತಂದು ಈ ಯೋಜನೆಯ ಅಡಿಯಲ್ಲಿ ಸುವರ್ಣ ಚತುಷ್ಕೋನ ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ ಮಾಡಿ ಕನ್ಯಾಕುಮಾರಿಯಿಂದ ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿ ಹಾಗೂ ಪೂರ್ವ ಮತ್ತು ಪಶ್ಚಿಮಾಭಿಮುಖವಾಗಿರ್ತಕ್ಕಂತಹ ಹೆದ್ದಾರಿ ಕಾರಿಡಾರ್ ಯೋಜನೆಗಳನ್ನು ಪ್ರಾರಂಭಗೊಳಿಸಿ 4 ಪಥದ ರಾಷ್ಟ್ರೀಯ ಹೆದ್ದಾರಿಗಳನ್ನ 6 ಪಥದ ರಾಷ್ಟ್ರೀಯ ಹೆದ್ದಾರಿಗಳನ್ನಾಗಿ ಮೇಲ್ದರ್ಜೆಗೇರಿಸುವಂತಹ ಕಾರಣಕ್ಕಾಗಿ ಈ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯನ್ನ ಹಮ್ಮಿಕೊಳ್ತು, ಜಾರಿಗೊಳ್ತು. ಈ ಯೋಜನೆ ಅಡಿಯಲ್ಲಿ ಸುಮಾರು 13,150 ಕಿಲೋಮೀಟರ್ ರಸ್ತೆಯನ್ನ ಮೇಲ್ದರ್ಜೆಗೇರಿಸುವಂತದ್ದು ಹಾಗೂ ಹೊಸದಾಗಿ ನಿರ್ಮಾಣ ಮಾಡುವಂತಹ ಒಂದು ಕಾರ್ಯವನ್ನ ಈ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ.
ಇದನ್ನ ಸುವರ್ಣ ಚತುಷ್ಕೋನ ರಾಷ್ಟ್ರೀಯ ಹೆದ್ದಾರಿ ಯೋಜನೆ ಅಂತ ಹೇಳಿ ಕರಿತೀವಿ. ಈ ಯೋಜನೆಯಲ್ಲಿ ಎಷ್ಟೋ ಉತ್ತರದಿಂದ ದಕ್ಷಿಣಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಕಾರಿಡಾರ್ ಯೋಜನೆಯನ್ನ ಸಂಪರ್ಕಿಸುವಂತಹ ರೀತಿಯಲ್ಲಿ ಈ ಹೆದ್ದಾರಿಯನ್ನ ನಿರ್ಮಾಣ ಮಾಡಲಾಗಿದೆ. ಈ ಹೆದ್ದಾರಿ ದೇಶದಲ್ಲಿರ್ತಕ್ಕಂತಹ ಎಲ್ಲ ಹೆದ್ದಾರಿಗಳನ್ನ ಸಂಪರ್ಕಿಸುವಂತಹ ರೀತಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಇಷ್ಟು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತಹ ವಿಚಾರವನ್ನು ತಿಳ್ಕೊಂಡ್ರೆ ಮುಂದಿನ ದಿನ ನೆಕ್ಸ್ಟ್ ಪೀರಿಯಡ್ ಅಲ್ಲಿ ರಾಜ್ಯ ಹೆದ್ದಾರಿಗಳ ಬಗ್ಗೆ, ಜಿಲ್ಲಾ ರಸ್ತೆಗಳ ಬಗ್ಗೆ ಮತ್ತು ಗ್ರಾಮೀಣ ರಸ್ತೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಆಯ್ತಲ್ಲ?